ಇತ್ತೀಚಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಕೆಲವರು ಅರಿವಿಲ್ಲದೆ ಮನ ಬಂದಂತಹ ಷೇರು ಖರೀದಿ ಮಾಡಿ ಕೆಲವೊಮ್ಮೆ ನಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿರುತ್ತದೆ. ಇದೇ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಟ್ರೇಡಿಂಗ್ ಅಕಾಡೆಮಿಯನ್ನು ಆರಂಭಿಸಲಾಗಿದೆ. ಇಲ್ಲಿ ಆಸಕ್ತರಿಗೆ ವಾರದ 3 ದಿನ ಟ್ರೇಡಿಂಗ್ನ ಕುರಿತು ತರಬೇತಿ ನೀಡಲಾಗುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿಯ ನವಲಿ ಚಂದ್ರು ಮಾಹಿತಿ ನೀಡಿದರು. ಶಿವಮೊಗ್ಗ MSW HR ಅನ್ನು ಮಾಡಿಬಿಟ್ಟು ಇವಾಗ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಪೊಲೀಸ್ ಚೌಕಿ ಸಿಗ್ನಲ್ ಹತ್ರ ನಾವು ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ತರಬೇತಿ ಕೇಂದ್ರದ ಮೂಲ ಉದ್ದೇಶ ಏನಂತಂದರೆ, ಸುಮಾರು ಎಲ್ಲರೂ ಷೇರು ಮಾರುಕಟ್ಟೆಯಲ್ಲಿ ತೊಡಗಲಿಕ್ಕೆ ಇವಾಗ ಟ್ರೆಂಡು. ಸುಮಾರು ಜನಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಬೆಂಗಳೂರು ಮತ್ತು ಡೆಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಕಲಿಬೇಕಾಗಿರುತ್ತೆ. ಆಮೇಲೆ ಅಲ್ಲೆಲ್ಲ ಏನಂತಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡೋದು, ಆಡು ಭಾಷೆಯಲ್ಲಿ ಹೇಳ್ಕೊಡೋಂಥದ್ದು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಆಡು ಭಾಷೆಯಲ್ಲೇ ನಮ್ಮ ಶಿವಮೊಗ್ಗ ಜನತೆಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಟ್ರೇಡಿಂಗ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಈ ಟ್ರೇಡಿಂಗ್ ಅಕಾಡೆಮಿಯ ಮೂಲ ಉದ್ದೇಶ ಏನಂತಂದರೆ, ಟ್ರೇಡಿಂಗ್ ಗೊತ್ತಿಲ್ಲದೇ ಹೋಗ್ಬಿಟ್ಟು ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅದ್ರ ಬಗ್ಗೆ ಕೆಲವೊಂದು ಸಮಗ್ರವಾದ ವಿಷಯಗಳನ್ನು ನಾವು 3 ದಿನ ತರಬೇತಿಯಲ್ಲಿ ಮಾಡಿಕೊಡ್ತಾ ಇದ್ದೀವಿ. 3 ದಿನ ತರಬೇತಿ ಅಂತಂದರೆ 2 ದಿನ ಥಿಯರಿ ಕ್ಲಾಸಸ್ ಇರುತ್ತೆ. ಪ್ರತಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಇರುತ್ತೆ ತರಬೇತಿ. ತದನಂತರ ಅವರಿಗೆ ಲೈಫ್ ಟೈಮ್ ಅವ್ರು ಯಾವಾಗಾದರೂ ಕೂಡ ಬಂದುಬಿಟ್ಟು ನಮ್ಮಲ್ಲಿ ಕೂತು ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಿಂದ ಈ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಅವರು ಕ್ಲಿಯರ್ ಮಾಡ್ಕೊತ ಹೋಗ್ಬೋದು. ಸೊ 3 ದಿನದಲ್ಲಿ 2 ದಿನ ಥಿಯರಿ ಇರುತ್ತೆ, 1 ದಿನ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಪ್ರಾಕ್ಟಿಕಲ್ ಅಂತಂದರೆ ನಾವೇನು ಹೇಳ್ಕೊಟ್ಟಿರ್ತೀವಿ ಅವತ್ತಿನ ದಿನವೇ ಅವ್ರಿಗೆ ಟ್ರೇಡ್ ಮಾಡಿಸಿ ಕೂಡ ಲೈವಲ್ಲಿ ಮಾಡಿಸಿ ಕಳಿಸ್ತಾ ಇದ್ವಿ. ಸೊ ಈ ರೀತಿ ಬೇರೆ ಕಡೆ ಎಲ್ಲ 1 ಲಕ್ಷ 1.5 ಲಕ್ಷ ಕೊಟ್ಬಿಟ್ಟು ಹೋಗಿ ಕಲಿಯೋದಕ್ಕಿಂತ ನಮ್ಮಲ್ಲಿ ಬರೀ 5,500 ರೂಪಾಯಿಗೆ ಅತಿ ಕಡಿಮೆ ಅಮೌಂಟಿಗೆ ನಾವು ಈ ಒಂದು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಸೊ ಈ ವಿಷಯವಾಗಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹರೀಶ್ ಅಂತ ಅಂದ್ಬಿಟ್ಟು ಶಿಕಾರಿಪುರದವರು. ನಾವು ನನ್ನ ಎಜುಕೇಷನ್ ಬಂದ್ಬಿಟ್ಟು BCom ಮಾಡಿದ್ದೇನೆ. ಈ ಷೇರು ಮಾರುಕಟ್ಟೆ ಬಗ್ಗೆ ಮಾಹಿತಿಯನ್ನು ಎಲ್ಲರಿಗೂ ಕೊಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಶಿವಮೊಗ್ಗದಲ್ಲಿ ಷೇರು ಮಾರುಕಟ್ಟೆ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕೆಲವೊಂದು ಯುವ ಜನತೆ ಏನಾಗಿದೆ ಇಲ್ಲಿ ಅಂದರೆ, ಯಾವುದೇ ಕೂಡ ನಾಲೆಡ್ಜ್ ಇರೋದಿಲ್ಲ. ಎಲ್ಲೋ ಯೂಟ್ಯೂಬಲ್ಲೋ ಎಲ್ಲೋ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಯಾವುದೋ ಒಂದು ಕಂಪನಿ ಮೇಲೆ ಹಣವನ್ನು ಹಾಕ್ಬಿಟ್ಟು ಸುಮಾರಷ್ಟು ಲಾಸನ್ನು ಆಗ್ತಾ ಇರ್ತಾರೆ. ಯಾವ ಕಂಪನಿ ಮೇಲೆ ಹಣವನ್ನು ಹೂಡಿಕೆ ಮಾಡಬೇಕು, ಹೇಗೆ ಮಾಡಬೇಕು, ಕಂಪನಿ ಅದು ಗ್ರೋತ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಅವರಿಗೆ ನಾಲೆಡ್ಜ್ ಇರೋದಿಲ್ಲ. ಸುಮ್ಮನೆ ಸುಮ್ಮನೆ ತೊಗೊಂಡೋಗಿ ಅಮೌಂಟನ್ನು ಹಾಕ್ಬಿಡೋದು. ಈಗ ಒಂದು 20,000 ರೂಪಾಯಿ ಸಂಬಳಕ್ಕೆ ನಾವು ಎಷ್ಟು ವರ್ಷ ಓದಬೇಕು, ಎಷ್ಟು ವರ್ಷ ಕಲಿಬೇಕು. ಬಟ್ ಇಲ್ಲಿ ಅಲ್ಲೆಲ್ಲ ಕಲ್ತಿದ್ದನ್ನು 20 ವರ್ಷ ಓದ್ಬಿಟ್ಟು ಒಂದು 20,000 ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ. ಬಟ್ ಈ ಶೇರ್ ಮಾರುಕಟ್ಟೆ ಅನ್ನೋ ಒಂದು ಫೀಲ್ಡ್ಗೆ ಎಂಟರ್ ಆದ ತಕ್ಷಣ ಏನು ಮಾಡ್ತಾರೆ, ಎಲ್ಲೋ 1 ಲಕ್ಷನೋ 2 ಲಕ್ಷನೋ ಇರುತ್ತೆ, ತೊಗೊಂಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಬಟ್ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಬಟ್ ಅಲ್ಲಿ ಒಂದು 20 ವರ್ಷ ಅವರು ಕಲೀಲಿಕ್ಕೆ ಅವರು ಟೈಮ್ ಕೊಡ್ತಾರೆ, ಒಂದು 20,000 ರೂಪಾಯಿ ದುಡಿಲಿಕ್ಕೆ ತಿಂಗಳ. ಬಟ್ ಇಲ್ಲಿ ಸಾಕಷ್ಟು ದುಡ್ಡಿದೆ, ಭಾಳಷ್ಟು ಒಳ್ಳೆ ನಾಲೆಡ್ಜ್ ಇದ್ರೆ ಒಳ್ಳೆ ಅರ್ನ್ ಮಾಡ್ಬೋದು. ಪ್ರತಿ ತಿಂಗಳು ಅವರು ಬೇರೆ ಎಲ್ಲೋ ಹೋಗಿ ಕಷ್ಟಪಟ್ಟು ಯಾರ್ದೋ ಕೈ ಕೆಳಗೆ ಒಂದು 20,000 30,000 ಕೆಲಸ ಮಾಡೋದಿಲ್ಲ. ಮನೆಯಲ್ಲೇ ಕುತ್ಕೊಂಡು ಬಿಡುವಿನ ಸಮಯದಲ್ಲಿ ಕರೆಕ್ಟಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ಆ 20-30,000 ರೂಪಾಯಿನ ನಾವು ಇಲ್ಲೇ ದುಡಿಬೋದು ಮನೆಯಲ್ಲೇ ಕುತ್ಕೊಂಡು. ಅಂಥ ನಾಲೆಡ್ಜನ್ನು ನಾವು ಕೊಡ್ತಾ ಇದ್ದೇವೆ. ಜನ ಬಂದ್ಬಿಟ್ಟು ಇದನ್ನ ಅಪೇಕ್ಷೆ ಪಟ್ಟು ಈಗ ಸುಮಾರು 4-5 ಬ್ಯಾಚ್ ಆಗಿದೆ. ಈಗ ಮತ್ತೆ ಶನಿವಾರ ಬಂದ್ಬಿಟ್ಟು 6ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಭಾಳ